ನಮಸ್ಕಾರ. ನಾನು ಗುರುಶಾಂತ್ ಟೆಂಗ್ಳಿ, ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ನ ಯೂಟ್ಯೂಬ್ ಚಾನಲ್ನ ಚಿತೆಯಲ್ಲಿ ಬಿದ್ದ ಹಿಂದೂ ಚರಿತ್ರೆಯ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತದ ಮೇಲೆ ಇಸ್ಲಾಂನ ದಾಳಿಯ ಕುರಿತು ತಮಗೆಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ತಿಳಿಸಿದ್ದೆ. ಆ ಒಂದು ಚರಿತ್ರೆಯನ್ನು ತಿಳಿಯೋಕ್ಕೂ ಮೊದಲು ನಾವು ಯಾರು, ಭಾರತ, ಹಿಂದೂ ರಾಷ್ಟ್ರ, ಇವೆಲ್ಲದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಇತಿಹಾಸವನ್ನು ನೋಡಿದಾಗ ನಾವು ಯಾರು, ನಮ್ಮ ಪೂರ್ವಜರು ಯಾರು, ಈ ಭಾರತವನ್ನು, ಈ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಲ್ಲಿ ಅವ್ರು ಪಟ್ಟಂಥ ಕಷ್ಟ, ಅವ್ರು ಅನುಭವಿಸಿದಂಥ ನೋವುಗಳು, ಇವೆಲ್ಲವನ್ನು ತಿಳಿದು ಬೆಳೆದಾಗ ಮಾತ್ರ ಈ ಭವಿಷ್ಯವನ್ನು ನಾವು ಯಾವ ರೀತಿ ಉಜ್ವಲವಾಗಿ ನಡೆಸಿಕೊಂಡು ಹೋಗ್ಬೋದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಭಾರತದಲ್ಲಿ ಪ್ರಸ್ತುತವಾಗಿ ಹಿಂದೂಗಳಲ್ಲಿನೇ ದೊಡ್ಡ ಮಟ್ಟದ ಒಂದು ವಿರೋಧ ಇರೋದಂತೂ ದ್ರಾವಿಡ ಮತ್ತು ಆರ್ಯ, ಈ ಎರಡೂ ಸನಾತನ ಅಷ್ಟೇ ಹಳೆಯದಾದಂತಹ ಈ ವಾದಕ್ಕೆ ಅಡಿಪಾಯ ಹಾಕಿದ್ದು ಬ್ರಿಟಿಷರ ಕಾಲದಲ್ಲಿ 19ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಈ ಒಂದು ವಿವಾದ, ದ್ರಾವಿಡರು ಆರ್ಯರು ಅನ್ನೋ ಒಂದು ವಿವಾದ ಆ ಒಂದು ಸಂದರ್ಭದಲ್ಲಿ ಪ್ರಾರಂಭ ಆಯಿತು. ಇಲ್ಲಿರುವಂಥ ಬ್ರಿಟಿಷರು ಭಾರತದಲ್ಲಿನ ಹಿಂದೂಗಳನ್ನು ಒಡೆಯೋ ಸಲುವಾಗಿ, ಆಳೋ ಸಲುವಾಗಿ ಈ ಒಂದು ವಿವಾದವನ್ನು ಪ್ರಾರಂಭ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್ ಅನ್ನೋ ಒಂದು ಒಬ್ಬ ಇತಿಹಾಸಕಾರನಿಂದ ಬರೆಸಿದಂಥ ಈ ಒಂದು ವಿವಾದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ದ್ರಾವಿಡರು ಮೂಲ ನಿವಾಸಿಗಳು, ಆರ್ಯರು ಹೊರಗಿನಿಂದ ಬಂದಂಥವರು. ದ್ರಾವಿಡರನ್ನು ಉತ್ತರದಿಂದ ಹೊಡೆದೋಡಿಸಿ ದಕ್ಷಿಣಕ್ಕೆ ಕಳಿಸಿದ್ರು. ಇವೆಲ್ಲವೂ ಯಾವುದೇ ಒಂದು ಸಾಕ್ಷಿ ಇರಲಾರ್ದಂತಹ ಊಹಾಪೋಹಗಳ ಒಂದು ಚರಿತ್ರೆ. ದ್ರಾವಿಡರಿಗಿಂತ ಮೂಲ ಆರ್ಯರದೇ ಇದೆ. ಆರ್ಯರು ಇಲ್ಲಿಯವರೇ, ಅವರಿಗಿಂತ ಇತಿಹಾಸ ಆರ್ಯರದು ಬಹಳ ಹಳೆಯದಿದೆ ದ್ರಾವಿಡರಿಗಿಂತ. ಯಾವಾಗ ಸರಸ್ವತಿ ನದಿ ಪೂರ್ಣವಾಗಿ ಬತ್ತಿ ಹೋಗಿತ್ತು ಅಂತ ಹೇಳ್ತಾರೆ ಇತಿಹಾಸ ನೋಡಿದಾಗ, ಆವಾಗ ಆರ್ಯರು ಭಾರತ ಬಿಟ್ಟಿನೇ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ವಿನಃ ಮಧ್ಯ ಏಷ್ಯಾದಿಂದ ಬಂದವರು ಅಂತ ಹೇಳ್ತಾರೆ. ಬೇರೆ ಬೇರೆ ಭಾಗದಿಂದ ಭಾರತಕ್ಕೆ ಬಂದು ಇಲ್ಲಿದ್ದಂಥ ದ್ರಾವಿಡರನ್ನು ಹೊಡೆದೋಡಿಸಿ ದಕ್ಷಿಣಕ್ಕೆ ಕಳಿಸಿ ಅವರು ಉತ್ತರದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡ್ರು ಅಂತ ಹೇಳ್ತಾರೆ. ಅದು ಯಾವುದೂ ಸತ್ಯ ಅಲ್ಲ. ಎಲ್ಲವನ್ನ ಬ್ರಿಟಿಷರು ಸೃಷ್ಟಿಸಿದಂಥ ಒಂದು ಸುಳ್ಳು ಕಥೆ ಅಂತ ಹೇಳಿ ನಾವು ಇತಿಹಾಸ ನೋಡಿದಾಗೆ ನಮಗೆ ಗೊತ್ತಾಗುತ್ತೆ. ಇವತ್ತಿಗೂ ಅನೇಕ ಸಾಕ್ಷಿಗಳಿವೆ. ಹರಪ್ಪ ಮೊಹೆಂಜೋದಾರದಲ್ಲಿ ಮಾಡಿದಂಥ ಉತ್ಖನನಗಳು ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿವೆ. ಅನೇಕ ಉತ್ಖನನಗಳಲ್ಲಿ ಅಲ್ಲಿದ್ದಂತಹ ಕುರುಹುಗಳನ್ನು ಪತ್ತೆ ಹಚ್ಚಿದಾಗ ಅವೆಲ್ಲವನ್ನ ಸೈಂಟಿಫಿಕ್ ಆಗಿ ಸಾಕ್ಷಿಗಳನ್ನು ನೋಡಿದಾಗ ಅವು ಯಾವುದೂ ಕೂಡ ಆರ್ಯರು ಹೊರಗಿನವರು ಬಂದವರಲ್ಲ. ದ್ರಾವಿಡರನ್ನು ಹೊಡೆದೋಡಿಸಿ, ಇಲ್ಲಿ ಮೂಲ ನಿವಾಸಿಗಳಾದಂಥ ದ್ರಾವಿಡರನ್ನು ಹೊಡೆದೋಡಿಸಿ ಅವರ ಸಂಸ್ಕೃತಿಯನ್ನು ನಾಶ ಮಾಡಿ ಅವರು ತಮ್ಮದೇ ಆದಂಥ ಒಂದು ಆರ್ಯ ಸಂಸ್ಕೃತಿಯನ್ನು ಇಲ್ಲಿ ಬೆಳೆಸಿದವರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಮೂಲ ನಿವಾಸಿಗಳು ಆರ್ಯ ಮತ್ತು ದ್ರಾವಿಡರು ಎಲ್ಲರೂ ಇಲ್ಲಿಯವರೇ ಇದ್ದಾರೆ. ಆ ಒಂದು ವಾದವನ್ನು ಇವತ್ತಿಗೂ ಇಲ್ಲಿ ನಮ್ಮಲ್ಲಿ ಸನಾತನ ಹಿಂದೂಗಳಲ್ಲಿ ಬ್ರಿಟಿಷರು ಬಿದ್ದಂಥ ಒಂದು ವಾದ ಇವತ್ತಿಗೂ ಅದನ್ನು ಮುಂದುವರಿಸ್ಕೊಂಡು ಬರುವಂಥ ಒಂದು ರಾಜಕೀಯ ನಮ್ಮಲ್ಲಿ ಭಾರತದಲ್ಲಿ ನಡೀತಾ ಇದೆ. ಆ ಒಂದು ವಿಚಾರವನ್ನು ನೋಡಿದಾಗ ನಾವು ಆರ್ಯ ದ್ರಾವಿಡ ಎಲ್ಲರೂ ಒಂದೇ. ಸನಾತನ ಸಂಸ್ಕೃತಿಯಲ್ಲಿ ಅದು ಯಾವುದೂ ಇಲ್ಲ. ಈ ಒಂದು ಸಂಸ್ಕೃತಿಗೆ ಇತ್ತೀಚಿನ ಕುರುಹುಗಳನ್ನು ನಾವು ನೋಡಿದಾಗ ಸರಿಸುಮಾರು 9,000 ವರ್ಷಗಳ ಇತಿಹಾಸ ಈ ಪ್ರಾಚೀನ ಭಾರತದ ಸಂಸ್ಕೃತಿಗೆ ಇದೆ. ಯಾವುದೋ ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆಗಿಂತಲೂ ಹಳೆಯದಾದಂಥ ಒಂದು ನಾಗರಿಕತೆ ನಮ್ಮ ಭಾರತೀಯರ ಸನಾತನ ಸಂಸ್ಕೃತಿಯ ನಾಗರಿಕತೆ ಆಗಿದೆ ಎಂಬುದು ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಇವತ್ತಿನ ದಿವಸ ಗುಜರಾತ್ನ ಸಮುದ್ರ ತೀರದಲ್ಲಿ ಸಿಕ್ಕಂತಹ ಯಾವ ಆಧುನಿಕ ನಗರಗಳಂತ ಹೇಳ್ತಾರೆ, ಆ ಸಮುದ್ರ ತೀರದಲ್ಲಿ ಆಳದಲ್ಲಿ ಸಿಕ್ಕಂತಹ ಒಂದು ನಗರಗಳನ್ನು ನೋಡಿದಾಗ ಯಾವ ಮಹಾಭಾರತ ಕಾಲದಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಪುರಾಣ ಪ್ರವಚನಗಳಲ್ಲ, ಅದು ಇತಿಹಾಸ ಇದೆ. ಇವತ್ತಿಗೂ ಈ ಭಾರತದಲ್ಲಿ ಎಲ್ಲವನ್ನೂ ಕೂಡ ಸೈಂಟಿಫಿಕ್ ಆಗಿ ನಾವು ನೋಡಿದಾಗ ಆರ್ಯ ದ್ರಾವಿಡ ಮೊದಲನೇ ಈ ಒಂದು ವಿವಾದವನ್ನು ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬರುವಂಥ
ಸರಣಿಗಳಲ್ಲಿ ಭಾರತದ ಮೇಲೆ ಆದಂತಹ ದಾಳಿಗಳು ಯಾವ ಕಾರಣಗಳಿಂದ ಅದು, ಯಾವ ಉದ್ದೇಶದಿಂದ ಅದು, ಇಸ್ಲಾಂನ ಇತಿಹಾಸ, ಆ ಒಂದು ಚರಿತ್ರೆ, ಅವರ ಕ್ರೂರವಾದಂಥ ದಾಳಿಗಳು ಅವೆಲ್ಲವನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂಥೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.